ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಮಣ್ಣಲ್ಲಿ ಕೆಲಸ ಮಾಡೋರ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಒಂದು ದಿನ ವಿಡಿಯೋ ಹಾಕಿಲ್ಲ ಅಂದರೆ ಕೇಳ್ತೀರಾ, ಮೆಸೇಜ್ ಮಾಡ್ತೀರಾ, ಅಕ್ಕ ಯಾಕೆ ಇವತ್ತು ವಿಡಿಯೋ ಹಾಕಿಲ್ಲ ಅಂತ ಕೇಳ್ತೀರಾ. ನನಗೆ ಕೆಲವೊಂದೊಂದು ಸರಿ ಕೆಲಸಗಳು ಜಾಸ್ತಿ ಇದ್ದಾಗ ಅದು ವಿಡಿಯೋ ಹಾಕೋಕ್ಕಾಗಿರೋದಿಲ್ಲ. ಏಕೆಂದರೆ ಇವಾಗ ತುಂಬಾ ಕೆಲಸ ಇರುತ್ತೆ. ನಮ್ಮ ತಂಗಿ ಅಡುಗೆ ತಿಂಡಿ ಮತ್ತು ಇನ್ನು ನನಗೆ ಮನೆ ಕೆಲಸ, ಗಾರ್ಡನ್ ಕೆಲಸ, ಇದೆಲ್ಲ ತುಂಬ ಕೆಲಸ ಇರೋವಾಗ ಒಂದೊಂದು ದಿನ ಆಗಿರೋದಿಲ್ಲ. ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ತುಂಬಾ ಖುಷಿ ಆಗುತ್ತೆ. ಇವತ್ತು ಬುಧವಾರ ಅಂದರೆ ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ವಿ. ಅದು ಬೇರೆ, ಅದಕ್ಕೋಸ್ಕರನೂ ಸಹ ವೀಡಿಯೋಗಳು ಹಾಕೋಕ್ಕಾಗಿರೋದಿಲ್ಲ. ಕೆಲವೊಂದೊಂದು ಸರಿ ಈ ಥರ ಆಗುತ್ತೆ. ಇನ್ನು ನೋಡಿ ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಕೊರಿಯರ್ ಹಾಕೋಣ ಅಂತ ಬಂದಿದ್ವಿ. ಇದು ಮಂಗಳವಾರ ಕೊರಿಯರ್ಗೆ ಹಾಕಿರೋದು. ಬುಧವಾರನೂ ಸ್ವಲ್ಪ ಜನಕ್ಕೆ ಸಿಕ್ಕಿದೆ. ನೋಡಿ, ನಾನು ಕಳಿಸಿದಂತಹ ಗಿಡನ ನನಗವರು ಫೋಟೋ ಕಳಿಸಿದ್ದಾರೆ. ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ ಮೇಡಮ್, ಫ್ರೆಶ್ ಆಗಿದೆ ಅಂತಲೂ ಹೇಳಿದ್ದಾರೆ. ಅವರೇ ಬರೆದಿದ್ದಾರೆ ನೋಡಿ, ಅಲ್ಲಿ ಕಮೆಂಟ್ ಹಾಕಿದ್ದಾರೆ. ಅಂದರೆ ನಾನು ಅದಕ್ಕೆ ಹೇಳೋದು, ಪಾಟ್ ತಗೊಂಡ್ರೆ ಅದರಲ್ಲಿ ನಾವು ನೀಟಾಗಿ ಹಾಕಿ ಕಳಿಸ್ತೀವಿ ಅಂತ. ನೋಡಿ, ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಹತ್ರ ಯಾವ್ಯಾವ ಗಿಡ ಸಿಗುತ್ತೆ ಮತ್ತು ಬೇರೆ ಏನೇನು ಗೊಬ್ಬರ ಸಿಗುತ್ತೆ ಅಂತ ಕೇಳ್ತಾ ಇದ್ರಲ್ಲ. ಅವರು ಹಳೆ ವಿಡಿಯೋ ನೋಡಿರೋದಿಲ್ಲ, ಹೊಸದಾಗಿ ನನ್ನ ಚಾನಲ್ಗೆ ಬಂದಿರ್ತಾರೆ. ಹೊಸದಾಗಿ ಅದು ವಿಡಿಯೋ ಕೇಳ್ತಾರೆ, ಮೇಡಮ್ ಅದರಲ್ಲಿ ಈ ವಿಡಿಯೋದಲ್ಲಿ ಇಲ್ಲ ಯಾವ ಗೊಬ್ಬರ ಅಂತ, ಮತ್ತೆ ವಿಡಿಯೋ ಮಾಡಿ ಹಾಕಿ ಅಂತ ಕೇಳ್ತಿದ್ರಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಹಾಕ್ತಾಯಿದ್ದೀನಿ. ನಮ್ಮ ಹತ್ರ ಇಷ್ಟೆಲ್ಲ ಗೊಬ್ಬರಗಳು ಸಿಗುತ್ತೆ. ಬೇವಿನ ಹಿಂಡಿ, ಕಡಲೆಕಾಯಿ ಹಿಂಡಿ ಮತ್ತು ತರಕಾರಿ ಬೀಜ, ಸೊಪ್ಪಿನ ಬೀಜಗಳು, ಎಪ್ಸಮ್ ಸಾಲ್ಟು, NPK, ರೋಸ್ ಮಿಕ್ಸು ಮತ್ತು ವರ್ಮಿ ಕಾಂಪೋಸ್ಟು ಇದೆಲ್ಲನೂ ಸಹ ಸಿಗುತ್ತೆ. ಹಾಗಾಗಿ ನಾನು ಇದನ್ನು ವೀಡಿಯೋ ಮಾಡಿನೂ ಸಹ ಹಾಕಿದ್ದೀನಿ. ಅಂದರೆ ರೆಗ್ಯುಲರಾಗಿ ನನ್ನ ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ. ಈಗ ಹೊಸದಾಗಿ ನನ್ನ ಚಾನಲ್ ನೋಡೋಕ್ಕೆ ಶುರು ಮಾಡಿರ್ತಾರಲ್ಲ, ಅಂಥವ್ರಿಗೂ ಸಹ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಮತ್ತೆ ಈ ಗೊಬ್ಬರದನ್ನೆಲ್ಲ ವೀಡಿಯೋ ಮಾಡಿದ್ದೀನಿ. ಮಿಕ್ಸು ಇದೆಲ್ಲನೂ ಸಹ ಸಿಗುತ್ತೆ. ಲೀಲಾವತಿ ಅನ್ನೋರು, ಮೇಡಮ್ ಕಡಲೆಕಾಯಿ ಹಿಂಡಿ ಅಂತೂ ಸೂಪರಾಗಿದೆ ಅಂತಲೂ ಸಹ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಮೇಡಮ್ ನಿಮಗೆ. ಮತ್ತು ಇನ್ನೂ ದಾಸವಾಳ ಇಷ್ಟು ಉಳಿದಿದೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಅಂದರೆ ಇರೋಷ್ಟು ಕಲರ್ನ ನಾನು ಫೋಟೋ ಹಾಕಿದ್ದೀನಿ. ವಿಡಿಯೋದಲ್ಲಿ ನಾನು ಯಾವ ಗಿಡಗಳನ್ನ ತೋರಿಸಿದ್ದೀನಿ ಅಷ್ಟು ಗಿಡಗಳು ಮಾತ್ರ ನಮ್ಮ ಹತ್ರ ಸಿಗುತ್ತೆ. ನೀವು ಅದನ್ನು ಬಿಟ್ಬಿಟ್ಟು ಬೇರೆ ಗಿಡಗಳೆಲ್ಲನೂ ಕಳಿಸಿದ್ರೆ, ಈ ಗಿಡಗಳಿದೆಯಾ, ಈ ಗಿಡ ಕಳಿಸ್ಕೊಡ್ತೀರಾ ಅಂತ ಕೇಳ್ತೀರಾ. ಇಲ್ಲ, ನನ್ನ ಹತ್ರ ಇದ್ದರೆ ನಾನು ಆ ಗಿಡನ ಇದೆ ಅಂತ ಹೇಳ್ತೀನಿ, ಇಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ. ತುಂಬ ಜನನೂ ಸಹ ಕೇಳ್ತಾ ಇದ್ದೀರಾ, ಮೇಡಮ್ ಇನ್ನೂ ನಮಗೆ ಗುಲಾಬಿ ಗಿಡಗಳು ಬೇಕು ಮತ್ತು ದಾಸವಾಳ ಬೇಕು ಅಂತಿದ್ದೀರಾ. ಸದ್ಯಕ್ಕೆ ನೋಡಿ ಇಷ್ಟೆಲ್ಲ ಕಲರ್ ಇದೆ, ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಈ ಪಿಂಕಲ್ಲೂ ಅಷ್ಟೇ, ಅಂದರೆ 2 ಗಿಡ ಇರೋದು ಎಲ್ಲ ಖಾಲಿ ಆಗ್ತಾ ಬರ್ತದೆ. ಮಾತ್ರ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ದಯವಿಟ್ಟು ನನಗೆ ಫೋಟೋಗಳನ್ನ ನೀಟಾಗಿ ಕಳಿಸಿ. ಹೆಂಗೆ ಬೇಕು ಹಂಗೆ ಫೋಟೋ ಕಳಿಸ್ತಿದ್ದೀರಾ. ವಿಡಿಯೋದಲ್ಲಿ ನೋಡಿ ಆಮೇಲೆ ನಿಮಗೆ ಯಾವ ಗಿಡ ಬೇಕು ಅಂತ ಅದನ್ನು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನನಗೆ ನೀಟಾಗಿ ಫೋಟೋ ಕಳಿಸಿ. ಫೋಟೋ ಕಳಿಸಿದ್ಮೇಲೆ ನಿಮಗೆ ಒಂದು ಗಿಡದಲ್ಲಿ ಎಷ್ಟು ಸಸಿಗಳು ಬೇಕು ಅದನ್ನು ದಯವಿಟ್ಟು ನೀಟಾಗಿ ಕಳಿಸಿ. ಕೆಲವರಂತೂ ಬರೀ ಗಿಡ ಬೇಕು ಮೇಡಮ್ ಅಂತ ಕಳಿಸ್ತೀರಾ, ಅದರಲ್ಲಿ ಎಷ್ಟು ಸಸಿ ಬೇಕು, ಯಾವ ಗಿಡ ಬೇಕು ಏನೂ ಹೇಳೋದಿಲ್ಲ. ನಿಮಗೆ ಅದು ಟೈಪ್ ಮಾಡೋಕ್ಕೆ ಕಷ್ಟ ಆದರೆ ಪರವಾಗಿಲ್ಲ, ನನಗೆ ವಾಯ್ಸ್ ಮೆಸೇಜಲ್ಲಾದ್ರೂ ಕಳಿಸ್ಬಿಡಿ. ಒಂದು ಗಿಡದಲ್ಲಿ ಎಷ್ಟು ಸಸಿಗಳು ಅಂತನಾದರೂ ಹೇಳಿ. ಇನ್ನು ಕೆಲವರಂತೂ, ಮೇಡಮ್ ನಿಮ್ಮ ಹತ್ರ ಯಾವ್ಯಾವ ಕಲೆಕ್ಷನ್ ಇದೆ ಅದರದ್ದು ಡೀಟೇಲ್ಸ್ ಕೊಡಿ, ಫೋಟೋ ಕೊಡಿ, ಕಳಿಸಿ ಅಂತಲೂ ಕೇಳ್ತೀರಾ. ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ. ಏಕೆಂದರೆ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ, ತುಂಬಾ ಕೆಲಸ ಇರುತ್ತೆ ನನಗೆ. ಇನ್ನೊಂದು ಅನ್ನೋರು ಈ ವಾರದಲ್ಲಿ ಬುಕ್ ಮಾಡ್ಕೊಂಡಿರೋರು, ಅವರು ಎಷ್ಟು ನೀಟಾಗಿ ಕಳಿಸಿದ್ದಾರೆ ಅಂದರೆ ವಾಯ್ಸ್ ಮೆಸೇಜಲ್ಲಿ, ಮೇಡಮ್ ನಮಗೆ ಇಂತಿಂಥ ಗಿಡ ಇಷ್ಟು ಬೇಕು ನೋಡಿ, ಆ ಥರ ಹೇಳಿದ್ರೆ ನನಗೂ ಅನುಕೂಲ ಆಗುತ್ತೆ. ಇನ್ನು ಇವತ್ತು ಬೆಳಗ್ಗೆನೇ ಎಲ್ಲಿ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡ್ರೆ, ನೋಡಿ ನಾವು ಇವಾಗ ಹೊರಟಿರೋದು 6 ಗಂಟೆ ಆಗಿದೆ. 6 ಗಂಟೆಗೆ ಹೊರಟಿದ್ದೀವಿ. 5:45 6 ಗಂಟೆ ಅಂದ್ಕೊಳ್ಳಿ, ಅಷ್ಟು ಬೇಗನೆ ಹೊರಟಿದ್ದೀವಿ. ಅಂದರೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಯಜಮಾನ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಅಲ್ಲಿ ಜಯದೇವಗೆ ಹೋಗ್ತಾ ಇದ್ದೀವಿ. ಏಕೆಂದರೆ ಅವ್ರಿಗೆ ಫಸ್ಟ್ ಆಪ್ರೇಷನ್ ಆಗಿತ್ತು. ನಾವಿಲ್ಲಿ ಸಪ್ತಗಿರಿಲಿ ಮಾಡಿಸಿದ್ವಿ. ನಾವು ಬೆಂಗಳೂರಲ್ಲಿದ್ದಾಗಲೇ ಸಪ್ತಗಿರಿಲಿ ಮಾಡಿಸಿದ್ವಿ. ಅಂದರೆ ಇವಾಗ ಸ್ವಲ್ಪ ಎದೆನೋವು ಅಂತಿದ್ರಲ್ಲ ಅಂದ್ಬಿಟ್ಟು ನಾವಲ್ಲಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ನೋಡಿ ಇಲ್ಲಿ ಬಂದಿದ್ದೀವಿ ಜಯದೇವಗೆ. ಅಂದರೆ ಚೆಕಪ್ ಮಾಡಿಸ್ತಿದ್ವಿ ಫಸ್ಟು, ಇವಾಗೂ ಸ್ವಲ್ಪ ನೋವು ಅಂತಿದ್ರಲ್ಲ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀವಿ. ನೋಡಿ ಇಲ್ಲಿ ಜಯದೇವಗೆ ಬಂದು ಅಲ್ಲಿ ಸ್ವಲ್ಪ ಕ್ಯೂ, ಅಂದರೆ ಜನ ಸಿಕ್ಕಾಬಟ್ಟೆ ಜನ. ಅದು ಫೈಲ್ ಮಾಡಿಸ್ಬೇಕು ಅಂದರು. ಯಾಕೆಂದರೆ ನಾವು ಇಲ್ಲಿಗೆ ಬಂದಿರೋದೇ ಫಸ್ಟ್ ಟೈಮ್ ಬಂದಿರೋದು. ಹಂಗಾಗಿ ಅಲ್ಲಿ ಫೈಲ್ ಮಾಡಿಸ್ಕೊಂಡು ಮತ್ತು ಅಲ್ಲಿ ECG ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಡಾಕ್ಟ್ರು ಹತ್ರ ತೋರಿಸೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ನಿಂತಿದ್ದೀವಿ. ಅಂದರೆ ನಮ್ಮ ಯಜಮಾನ್ರಿಗೆ ಇದು ಹಾರ್ಟಲ್ಲಿ ಹೋಲ್ ಥರ ಇತ್ತು. ಹಂಗಾಗಿ ಅದನ್ನು ನಾವು ಒಂದು 7-8 ವರ್ಷದ ಹಿಂದೆ ಆಪ್ರೇಷನ್ ಮಾಡಿಸಿದ್ವಿ. ಅಂದರೆ
ಅದು ಒಂದು ಪೇಸ್ ಮೇಕರೂ ಸಹ ಹಾಕಿದರು, ಅದು ಸೆಟ್ ಆಗಲಿಲ್ಲ ಅಂದ್ಬಿಟ್ಟು ಆವಾಗಲೇ ತೆಗೆದುಬಿಟ್ರು. ಇವರು ರಾಘವೇಂದ್ರ ರಾಜ್ಕುಮಾರ್ಗೆ ಎಲ್ಲ ಹಾಕಿದ್ದಾರೆ ನೋಡಿ ಪೇಸ್ ಮೇಕರು, ಆ ಥರ ಹಾಕಿದರು. ಅದು ಸೆಟ್ ಆಗಲಿಲ್ಲ ಅಂತ ತೆಗೆದ್ರು. ಮತ್ತು ಇವಾಗ ಅದನ್ನು ಆಪ್ರೇಷನ್ ಮಾಡಿ ಅದು ಪೇಸ್ ಮೇಕರ್ ಹಾಕಬೇಕು ಅಂದರು. ನನಗಂತೂ ತುಂಬಾ ಅಳು ಬಂದ್ಬಿಡ್ತು. ಅಲ್ಲಿ ನನಗೆ ತಡ್ಕೊಳಕ್ಕೆ ಆಗಲಿಲ್ಲ, ದುಃಖಿಸ್ಕೊಂಡಳು, ಅಷ್ಟು ಅಳು ಬಂದ್ಬಿಡ್ತು. ನಮ್ಮ ಮನೆಯವ್ರು ಯಾಕೆ ಅಳ್ತೀಯ, ಸುಮ್ಮನೆ ಇರು ಅಂತ ಅಂದರು. ಆದ್ರೂ ಬೇಡ, ಹಾಕಿಸ್ಕೊಳೋದೇನು ಬೇಡ, ಭಗವಂತ ಇಷ್ಟು ದಿನ ನಮಗೆ ಅನ್ನ ಕೊಟ್ಟಿರ್ತಾನೋ ಅಷ್ಟು ದಿನವೇ ಸಾಕು, ಮತ್ತು ಆಪ್ರೇಷನ್ ಎಲ್ಲ ಏನೂ ಬೇಡ ಅಂದರು. ಆದರೂ ತುಂಬಾ ಬೇಜಾರಾಯಿತು ನನಗೆ. ಸಖತ್ತಳು ಅಂದರೆ ಸಖತ್ತಾಗಳು ಬಂದ್ಬಿಡ್ತು. ಆದರೂ ದೇವರು ನಮ್ಮಂಥವ್ರಿಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾನಲ್ಲ ಅಂತ ತುಂಬಾ ಬೇಜಾರಾಯಿತು. ಅದರಲ್ಲೂ ನಮ್ಮನ್ನು ಎತ್ತಿರೋ ಅಂಥವರು ನಿನ್ನ ಗಂಡನ ತಿನ್ನ, ನಿನ್ನ ಮಕ್ಕಳು ತಿನ್ನ, ಈ ಥರ ಎಲ್ಲ ಶಾಪನೂ ಹಾಕ್ತಾರೆ. ನಮ್ಮಲ್ಲಿ ಒಳ್ಳೆತನ ಇತ್ತು ಅಂದರೆ ಭಗವಂತ ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾನೆ ಅನ್ನೋ ನಂಬಿಕೆಯಲ್ಲೇ ನಾನು ಇದ್ದೀನಿ. ಇಷ್ಟು ದಿನ ಏನೋ ದೇವರು ನಮ್ಮನ್ನು ನಡ್ಸ್ಕೊಂಬಂದಿದ್ದಾನೆ. ಇನ್ನು ಮುಂದಕ್ಕೂ ಭಗವಂತ ನಮ್ಮನ್ನು ಕೈ ಹಿಡಿತಾನೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದರೆ ಇವ್ರಿಗೆ ನನಗಿವರು ಇಷ್ಟೇ. ಯಾಕೆಂದರೆ ಕೆಲವೊಂದು ಸತಿ ಯಾವ ಮಕ್ಕಳು ಯಾರೂ ಆಗೋದಿಲ್ಲ. ಹಂಗಾಗಿ ಇರೋಷ್ಟು ದಿನ ಇವನ್ನ ಮಾಡೋದಷ್ಟೇ. ಅವರು ಡಾಕ್ಟ್ರು ಇವತ್ತೇ ಅಡ್ಮಿಂಟ್ ಆಗಿ ಅಂತೆಲ್ಲ ಹೇಳಿದ್ರು. ನನಗಂತೂ ಜೀವನೇ ಹೊರಟೋಯ್ತು. ಅಲ್ಲಿ ಸಖತ್ತು ಬೇಜಾರಾಗೋಯ್ತು, ಅಳುನೂ ಬಂದ್ಬಿಡ್ತು. ಏಕೆಂದರೆ ನನಗಿರೋದು ಆಧಾರ ಅಂದರೆ ಇವರೊಬ್ಬರೇ, ಮತ್ತು ಇವರಿಗೆ ನಾನು ಏನು ಮಾಡೋದು ಅನ್ನೋಷ್ಟು ಬೇಜಾರಾಗ್ಬಿಡ್ತು. ಹಾಸ್ಪಿಟ್ಲಲ್ಲೇ ತೀರ್ಮಾನ ಮಾಡಿಕೊಂಡೆ ನಾನು, ಬೇಡ ನೀನು ಕೆಲಸಕ್ಕೇನು ಹೋಗೋದು ಬೇಡ, ನಾನೇ ಸಾಕ್ತೀನಿ, ಇದ್ಬಿಡು ಮನೆಯಲ್ಲೇ ಅಂತಲೂ ನಾನು ಹೇಳಿದ್ದೀನಿ ನಮ್ಮ ಮನೆಯವ್ರಿಗೆ. ಇಲ್ಲ, 1-2-3 ತಿಂಗಳು ದುಡಿತೀನಿ, ಆಮೇಲೆ ಮನೆಯಲ್ಲೇ ಇರ್ತೀನಿ ಅಂತಲೂ ಹೇಳಿದ್ದಾರೆ. ಆಸ್ಪತ್ರೆಯಲ್ಲಿ ಬೇಗನೆ ಎಲ್ಲ ಮುಗೀತು, ಅದು ಚೆಕಪ್ ಎಲ್ಲ ಮುಗೀತು. ಹಂಗಾಗಿ ಬೆಳಗ್ಗೆಯಿಂದ ಏನೂ ತಿಂದೇ ಇರಲಿಲ್ಲ, ಮಧ್ಯಾಹ್ನ ಆಗೋಗಿತ್ತು. ಅಲ್ಲಿ ಬಂದು ಹೋಟ್ಲಲ್ಲಿ ನೋಡಿ ಊಟ ಮಾಡ್ತಾಯಿದ್ದೀವಿ, ಅಂದರೆ ತಿಂಡಿನೂ ತಿಂದಿರಲಿಲ್ಲ. ಹಂಗಾಗಿ ಸ್ವಲ್ಪ ಅಲ್ಲಿ ಬಂದು ತಿಂದು ನನಗಂತೂ ಹೊಟ್ಟೆ ಅಷ್ಟು ಸುಸ್ತಾಗೋಗಿತ್ತು. ಅದರಲ್ಲೂ ಬೇರೆ ಟೆನ್ಷನ್ನು, ಭಯ ಇದೆಲ್ಲ ಇತ್ತು. ಹಂಗಾಗಿ ಹೊಟ್ಟೆ ಬೇರೆ ತುಂಬ ಹಸಿತಿತ್ತು ಅಂದ್ಬಿಟ್ಟು ಬಂದು ಅಲ್ಲಿ ಇನ್ನೇನು ತಿಂಡಿ ತಿನ್ನೋದು ಅಂದ್ಬಿಟ್ಟು ಮಧ್ಯಾಹ್ನ ಒಂದೇ ಸರಿ ಊಟ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವರು ನನಗೇನೆ ಸಮಾಧಾನ ಮಾಡ್ತಾರೆ, ನನಗೇನೂ ಆಗೋದಿಲ್ಲ, ಧೈರ್ಯವಾಗಿರೇ, ಅಳಬೇಡ ಅಂತ ಪಾಪ ಅವರೇ ಸಮಾಧಾನ ಮಾಡ್ತಾರೆ. ಆದರೂ ಅವ್ರಿಗೂ ನೋವು ಇರುತ್ತೆ ಒಳಗಡೆ, ಆದರೂ ನನಗೆ ಅವರೇ ಸಮಾಧಾನ. ಇನ್ನೇನು ಮಾಡೋಕ್ಕಾಗುತ್ತೆ, ಯಾರು ಮಾಡ್ತಾರೆ ನಮಗೆ ಸಮಾಧಾನ? ನಮಗೆ ಅಂತ ಯಾರೂ ಇಲ್ಲ ಸಪೋರ್ಟ್ಗೆ. ನಾನು ಪರ್ಚೇಸ್ ಮಾಡೋದಿತ್ತು, ಹಂಗಾಗಿ ನೋಡಿ ಅಲ್ಲಿ ಊಟ ಎಲ್ಲ ಮುಗಿಸ್ಬಿಟ್ಟು ನಾವಿಲ್ಲಿ ಸ್ವಲ್ಪ ಚಿಕ್ಕಪೇಟೆಗೆ ಬಂದಿದ್ದೀವಿ. ಅಲ್ಲಿ ಒಂದು ಸ್ವಲ್ಪ ನಾನು ಅದು ತೂಕದ್ದು ಸ್ಕೇಲು ಎಲ್ಲ ಬೇಕಾಗಿತ್ತು, ಮತ್ತು ಟಾರ್ಪಲ್ಲು, ಸ್ವಲ್ಪ ಅಂದರೆ ಗಾರ್ಡನಿಗೆ ಬೇಕಾಗಿರೋಂಥ ಸ್ವಲ್ಪ ಎಲ್ಲ ಕೆಲವೊಂದು ಐಟಮ್ಗಳು ಬೇಕಾಗಿತ್ತು. ಹಾಗಾಗಿ ಅಲ್ಲೆಲ್ಲ ತಗೊಂಡ್ವಿ. ಮನೆಗೆ ಬರೋ ಅಷ್ಟರೊಳಗೇ ಸಂಜೆ ಆಗೋಯಿತು. ಇನ್ನು ನಾನು ಸ್ವಲ್ಪ ಗಿಡಗಳನ್ನ ಬುಕ್ ಮಾಡಿದ್ದೆ, ಅಂದರೆ ನನಗೆ ಅದು 7 ಡೇಸ್ ರೋಸು ಅನ್ನೋದೊಂದು ಬೇಕಾಗಿತ್ತು. ತುಂಬ ನರ್ಸರಿಗಳಲ್ಲೆಲ್ಲ ಹುಡುಕ್ತೆ, ನನಗೆ ಸಿಕ್ಕಿರಲಿಲ್ಲ. ಹಂಗಾಗಿ ಬೇರೆ ಕಡೆಯಿಂದ ತರಿಸ್ಕೊಂಡಿದ್ದೀನಿ. ಯಾಕೆಂದರೆ ಈ ಗಿಡಗಳನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ಆದ್ರೂ ಅದು ಗಿಡ ನೋಡಿ ಬೇಜಾರಾಯಿತು. ಯಾಕೆ ಅಂತೀರಾ, ನಾನು ಮಾಡೋ ರೀತಿ ಪ್ಯಾಕೇ ಇರಲಿಲ್ಲ ಅದು. ನಾನಾದರೆ ಅದು ಎಷ್ಟೊಂದು ಮಣ್ಣೆಲ್ಲನೂ ಹಾಕ್ಬಿಟ್ಟು ನಾನು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿರ್ತೀನಿ. ಆ ಗಿಡ ನೋಡಿದ್ರೆ ಮಣ್ಣೇ ಇಲ್ಲ, ಅದರಲ್ಲಿ ತೇವನೂ ಇಲ್ಲ, ಹೆಚ್ಚು ಮಣ್ಣೇ ಇಲ್ಲ. 2 ಗಿಡ 1 ಗಿಡ ಆದರೆ ನಾವು ಇದೇ ರೀತಿಯೇ ಪ್ಯಾಕ್ ಮಾಡಿ ಕಳಿಸ್ತೀವಿ. ಅಂದರೆ ಜಾಸ್ತಿ 10-15 ಈ ಥರ ಎಲ್ಲ ಗಿಡ ತಗೋತಾರಲ್ಲ, ಅವರಿಗೆ ನಾನು ಪಾಟಲ್ಲಿ ಹಾಕಿ ಕಳಿಸ್ತೀನಿ. ನೋಡಿ ಅದು ಮಣ್ಣು ಯಾವ ರೀತಿ ಉದುರ್ತಾ ಇದೆ ಅಂತ, ಒಂದು ಚೂರು ತೇವ ಇಲ್ಲ. ಯಾಕೆಂದರೆ ತೇವ ಇದ್ರೇ ಗಿಡಗಳು ಒಂದು ದಿನ ಲೇಟಾಗಿ ಹೋದ್ರೂ ಅದು ಫ್ರೆಶ್ ಆಗಿರುತ್ತೆ. ಆ ಮಣ್ಣಲ್ಲಿ ತೇವಾಂಶನೇ ಇಲ್ಲ ಅಂದರೆ ಗಿಡ ಎಲ್ಲಿಂದ ಫ್ರೆಶ್ ಆಗಿರುತ್ತೆ ಹೇಳಿ? ಎಲ್ಲ ಮಣ್ಣನ್ನ ಯಾಕೆ ಜಾಸ್ತಿ ಹಾಕಲ್ಲ ಅಂದರೆ ತೂಕ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ಅವರು ಮಣ್ಣು ಹಾಕೋದಿಲ್ಲ. ನಾನಾದರೆ ತೂಕ ಜಾಸ್ತಿ ಬಂದರೂ ಪರವಾಗಿಲ್ಲ, ಗಿಡ ಸೇಫ್ಟಿಯಾಗಿ ಹೋಗಬೇಕು ಅಂದ್ಬಿಟ್ಟು ನಾನು ಎಷ್ಟು ಮಣ್ಣನ್ನು ಆ ಬುಡಕ್ಕೆ ಮೆತ್ತಿರ್ತೀನಿ ಅಂತ ನೀವು ಕಳಿಸಿರೋರು ನೋಡಿರ್ತೀರ. ಅಂದರೆ ನನಗೆ ಸಮಾಧಾನನೇ ಆಗಿಲ್ಲ ಇವರು ಪ್ಯಾಕಿಂಗ್ ಮಾಡಿರೋದು. ನಾನು ಮಾಡೋ ರೀತಿ ಪ್ಯಾಕೇ ಮಾಡಿಲ್ಲ ಇವರು. ಅದರಲ್ಲೂ ಒಂದು ಚೂರು ತೇವ ಇಲ್ಲ. ನೋಡಿ ಅದು ಬಿಚ್ಚಿಬಿಟ್ಟು, ಮತ್ತು ಇನ್ನೊಂದು ಅದು ನಾನು ಬುಡದಲ್ಲಿ ಗಟ್ಟಿಯಾಗಿ ಮಣ್ಣೆಲ್ಲ ಮೆತ್ಬಿಟ್ಟು ಎಷ್ಟು ನೀಟಾಗಿ ಕಟ್ಟಿರ್ತೀನಿ ಆ ರೀತಿಯೂ ಕಟ್ಟಿಲ್ಲ ಅವರು. ಬರೀ ಒಂದೇ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಕಳಿಸಿದ್ದಾರೆ, ಒಂದು ನರ್ಸರಿ ಕವರಲ್ಲಿ ಹಾಕ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕಿ ಕಳಿಸಿದ್ದಾರೆ ಅಷ್ಟೇ. ಕೊಪ್ಪಳದಿಂದ ಒಬ್ಬರು ನನಗೆ ಗಿಡಗಳನ್ನ ಬುಕ್ ಮಾಡ್ಕೊಂಡಿದ್ರು. ನಾನು ಅವ್ರಿಗೆ ಕಳಿಸಿದ್ಮೇಲೆ ನಾನು ಅವ್ರು ಹೇಳಿದ್ರು ನನಗೆ 2 ಗಿಡ ನೀವು ಒಟ್ಟಿಗೆ ಹಾಕಿ ಕಳಿಸಿದ್ದೀರಾ ಅಂತ. ನೋಡಿ ಮೇಡಮ್, ನನಗೂ ಇದೇ ರೀತಿಯೇ ಕಳಿಸಿರೋದು ಅವರು. ಆದರೂ ನಾನು ಮಾಡೋ ರೀತಿ ಪ್ಯಾಕಿಂಗು ಹೇಳ್ಬೇಕು ಅಂದರೆ ಯಾರೂ ಮಾಡಿ ಕಳಿಸೋದಿಲ್ಲ.
ನಾನು ಪ್ಯಾಕ್ ಮಾಡಿ ಕಳಿಸೋಂತಹ ಗಿಡಗಳು ನಿಮ್ಮ ಮನೆಗೆ ಬರೋವರೆಗೂ ಅದು ತೇವ ಇರುತ್ತೆ, ಮಣ್ಣು ತೇವ ಇದ್ದು ಗಿಡ ಫ್ರೆಶ್ ಆಗಿರುತ್ತೆ. ಆದರೆ ನೋಡಿ ನಾನು ತಂದಿರೋ ಗಿಡಗಳು ನೋಡಿ ಒಂದು ಮಣ್ಣು ತೇವನೇ ಇಲ್ಲ. ಯಾಕೆ ನಾನು ಈ ಗಿಡಗಳನ್ನ ತರಿಸ್ದೆ ಮತ್ತು ಯಾಕೆ ನಾನು ನಿಮಗೆ ಇದನ್ನು ವಿಡಿಯೋ ತೋರಿಸ್ತಿದ್ದೀನಿ ಅಂದರೆ, ತುಂಬ ಜನ ನನಗೆ ಹೇಳ್ತಾ ಇದ್ರು, ನಾವು ಆ ಕಡೆಯಿಂದ ಗಿಡ ತರಿಸಿದ್ದೀವಿ, ಈ ಕಡೆಯಿಂದ ಗಿಡ ತರಿಸಿದ್ದೀವಿ, ಅವ್ರು ಹಂಗೆ ಪ್ಯಾಕು ಹಿಂಗೆ ಪ್ಯಾಕು ಅಂತ ಹೇಳ್ತಿದ್ರಲ್ಲ, ಅದು ನಾನು ನೋಡಿ ಗೊತ್ತಾಗಲಿ ನಿಮಗೆ ಅಂತಲೇ ನಾನು ಇದನ್ನು ವಿಡಿಯೋ ಹಾಕಿರೋದು. ನಾನು ಅದು ಗಿಡದ ಬುಡಕ್ಕೆ ಮಣ್ಣನ್ನು ಮೆತ್ತಿರ್ತೀನಲ್ಲ, ಅಷ್ಟು ಮಣ್ಣು ಹಾಕಿದ್ದಾರೆ ಇದರಲ್ಲಿ, ನೋಡಿ ಗೊತ್ತಾಗುತ್ತೆ ನಿಮಗೆ. ಅದರಲ್ಲೂ ನಾನು ಅಷ್ಟೆಲ್ಲ ಮಣ್ಣು ಮೆತ್ತಿ ಕಳಿಸಿದ್ರು ನೀವು ಕೊರಿಯರ್ ಚಾರ್ಜ್ ಇಷ್ಟ ಅಂತೀರ ಮೇಡಮ್. ನೋಡಿ ನಾನು ತರಿಸಿರೋ ಗಿಡಗಳನ್ನ ನೋಡಿ, ಅದರಲ್ಲಿ ಏನಾದರೂ ಮಣ್ಣು ಇದೆಯಾ ಅಂತ ಚೆಕ್ ಮಾಡಿ. ಕಳಿಸಿರೋ ಗಿಡಗಳು ಸ್ವಲ್ಪ ಅದು ಮಣ್ಣು ಫ್ರೀ ಮಾಡಿಬಿಟ್ಟು ನೆಟ್ಟರೆ ನೀಟಾಗಿ ಬರುತ್ತೆ. ಈ ಥರ ಮಣ್ಣಿದ್ದಾಗ ಗಿಡ ಬರುತ್ತೋ ಇಲ್ವೋ ಅನ್ನೋ ನಂಬಿಕೆನೇ ಇರೋದಿಲ್ಲ. ಈಗ ಈ ಗಿಡಗಳನ್ನೂ ಅಷ್ಟೇ, ನಾನು ನೆಟ್ಟಾಗ ಇದು ಬಾಡೋಗುತ್ತೆ, ಮತ್ತು ಅದು ಬಾಡಿ ಎಲೆ ಎಲ್ಲ ಉದುರೋಗಿ ಮತ್ತೆ ಅದು ಚಿಗುರು ಬರೋವರೆಗೂ ವೆಯ್ಟ್ ಮಾಡಬೇಕು. ಅದೇ ರೀತಿಯೇ ತಾನೇ ನಾನು ನಿಮಗೆ ಕಳಿಸಿರೋ ಗಿಡಗಳನ್ನೂ ಅಷ್ಟೇ, ಅದು ಬಾಡೋದಾಗ ಚಿಗುರಿ ಮತ್ತು ಹೂ ಬರೋವರೆಗೂ ವೆಯ್ಟ್ ಮಾಡಬೇಕಲ್ವ. ಸುಮ್ಮನೆ ಅದು ಬಾಡೋಗಿದ್ದ ತಕ್ಷಣವೇ ಮೇಡಮ್ ಬಾಡೋಗ್ಬಿಟ್ಟೈತೆ ಅಂತ ಎಲ್ಲ ನನಗೆ ಹೇಳ್ತೀರಾ. ಈ ಥರ ಹೇಳೋದು ಸರಿನಾ ಹೇಳಿ? ಯಾರೇ ಆದರೂ ಅಷ್ಟೇ, ನಾವು ಎಲ್ಲೆಯಿಂದ ಗಿಡ ತರಿಸ್ಕೊಂಡ್ರೂ ಅಷ್ಟೇ, ತರಿಸ್ಕೊಂಡು ಅದನ್ನು ಜೋಪಾನ ಮಾಡೋದು ನಮ್ಮ ಜವಾಬ್ದಾರಿ ಇರುತ್ತೆ, ಕಳಿಸಿರೋರ ಜವಾಬ್ದಾರಿ ಇರೋದಿಲ್ಲ. ನಾನು ಈ ಗಿಡಗಳನ್ನ ತರಿಸ್ಕೊಂಡು ಇದು ನಾನು ನೆಟ್ಟಾಗ ಅದು ಬಾಡೋಗುತ್ತೆ. ಈಗ ನಾನು ಅವ್ರಿಗೆ ಕೇಳೋಕ್ಕಾಗುತ್ತಾ, ಮೇಡಮ್ ಈ ಥರ ಗಿಡ ಬಾಡೋಗ್ಬಿಟ್ಟೈತೆ ಏನು ಮಾಡೋದು ಅಂತ ನಾನು ಅವ್ರಿಗೆ ಕೇಳೋಕ್ಕಾಗುತ್ತಾ? ಅದನ್ನೇ ನಾನು ನಿಮಗೂ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಈ ಗಿಡನ ಉಳಿಸ್ಕೊಳೋದು ನನ್ನ ಕೈಯಲ್ಲಿದೆ, ಅದು ನನ್ನ ಜವಾಬ್ದಾರಿ, ಅವ್ರ ಜವಾಬ್ದಾರಿ ಅಲ್ಲ. ಅವರು ಕಳಿಸಿರೋಕ್ಕೆ ಮಾತ್ರ ಜವಾಬ್ದಾರಿ. ನಮ್ಮ ಕೈಗೆ ಗಿಡ ತಲುಪಿದ್ಮೇಲೆ ಅವ್ರ ಜವಾಬ್ದಾರಿ ಮುಗೀತು. ಯಾಕೆ ಈ ಮಾತು ಹೇಳಿದೆ ಅಂದರೆ, ತುಂಬ ಜನ ನನಗೆ ಹೇಳ್ತಾ ಇದ್ರಿ, ಗಿಡ ಬಾಡೋಗಿದೆ ಮೇಡಮ್ ಏನು ಮಾಡೋದು ಹಂಗೆ ಹಿಂಗೆ ಅಂತ ಎಲ್ಲ ಕೇಳ್ತಿದ್ರಲ್ಲ, ಅದಕ್ಕೋಸ್ಕರ ನಾನು ಹೇಳಿದೆ. ನಾನು ಇವಾಗ ತಂದಿರೋದನ್ನು ನಾನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಹೇಳಿದ್ದೀನಿ. ಗಿಡಗಳನ್ನ ಉಳಿಸ್ಕೊಳ್ಳೋದು ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆನೂ ನಾನು ಡೀಟೇಲಾಗಿ ವೀಡಿಯೋ ಹಾಕಿರ್ತೀನಿ. ಆ ವಿಡಿಯೋ ನೋಡೋದಿಲ್ಲ ನೀವು, ಸುಮ್ಮನೆ ಹೇಳ್ತೀರ ಮೆಸೇಜಲ್ಲಿ ಗಿಡ ಬಾಡೋಗ್ಬಿಟ್ಟೈತೆ, ಮಲ್ಕೊಂಬಿಟ್ಟೈತೆ, ಹಂಗಾಗದೆ ಹಿಂಗಾಗದೆ ಅಂತೀರ. ನಿಧಾನವಾಗಿ ವಿಡಿಯೋ ನೋಡಿ ಚೆಕ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಉಳಿಸ್ಕೋಬೇಕು, ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಅದು ವಿಡಿಯೋದಲ್ಲಿ ಇರುತ್ತೆ. ಇನ್ನು ನೋಡಿ ನಾನು ಇವತ್ತು ಏನೇನು ಪರ್ಚೇಸ್ ಮಾಡಿದ್ದೀನಿ, ಏನೇನು ತೊಗೊಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಟಾರ್ಪಲ್ಲು ಮತ್ತು ಅದು ಗ್ಲಾಸ್ಗಳು, ಅಂದರೆ ಅದು ಸಸಿ ಇಡೋದಕ್ಕೆ ಗ್ಲಾಸ್ ಎಲ್ಲ ಇಲ್ಲಿ ನಮ್ಮೂರಲ್ಲಿ ತುಂಬ ರೇಟ್ ಇತ್ತು. ಹಾಗಾಗಿ ನಾನು ಸ್ವಲ್ಪ ಅಲ್ಲಿ ಚಿಕ್ಕಪೇಟೆಗೆ ಹೋದರೆ ಸ್ವಲ್ಪ ಕಡಿಮೆಗೇ ಸಿಗುತ್ತೆ. ಹಾಗಾಗಿ ನಾನು ಒಟ್ಟಿಗೆ ತೊಗೊಬಂದಿದ್ದೀನಿ ಇವತ್ತು. ಟಾರ್ಪಲ್ಲು ಅಂದರೆ ಅಲ್ಲಿ ಟೆರೆಸ್ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಗಿಡಗಳನ್ನೆಲ್ಲ ಇಡೋದಕ್ಕೆ ಅಂತ ತಂದಿದ್ದೀನಿ. ಏಕೆಂದರೆ ಅಲ್ಲಿ ಕೆಳಗಡೆ ಇಟ್ಟರೆ ಎಲ್ಲ ನೀರು ಹಾಕಿದಾಗ ಅದು ಮಣ್ಣೆಲ್ಲ ಕೆಳಗಡೆ ಬರುತ್ತೆ. ಈ ಜಾನಿ ಬೇರೆ ಅದ್ರ ಮೇಲೆ ಹೋಗಿ ಒದ್ದಾಡ್ತಾನೆ, ಅವನೆಲ್ಲ ಕೆಂಪಗಾಗ್ಬಿಟ್ಟಿದ್ದಾನೆ, ಬೆಳ್ಳಗಿದ್ದವನು ಕೆಂಪಗಾಗ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಟಾರ್ಪಲ್ಲೆಲ್ಲ ತೊಗೊಬಂದು ಅದ್ರ ಮೇಲೆ ಗಿಡಗಳನ್ನ ಜೋಡಿಸೋಣ ಅಂತ ಅಂದ್ಬಿಟ್ಟು ತೊಗೊಬಂದಿದ್ದೀನಿ. ಇದು ತೂಕದ ಮಿಷಿನ್ನು, ಇದನ್ನು ಸಹ ನನಗೆ ಬೇಕಾಗಿತ್ತು. ಹಾಗಾಗಿ ಇದನ್ನು ಸ್ವಲ್ಪ ತಗೊಂಡೆ ನಾನು. ಇದಕ್ಕೋಸ್ಕರ ಅಂತಲೇ ಏನು ಹೋಗಿರಲಿಲ್ಲ, ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ, ಹಾಗೇ ಅಲ್ಲಿ ಟಾರ್ಪಲ್ ನೋಡಿದ್ವಿ. ಅಲ್ಲಿ ಅವಿನೂರು ರೋಡ್ಗೆ ಹೋಗಿ ಟಾರ್ಪಲ್ಲೆಲ್ಲನೂ ತಗೊಂಡು ಅಲ್ಲಿ ಸ್ವಲ್ಪ ಇನ್ನೇನು ಬಂದಿದ್ದೀವಲ್ಲ ಒಂದೇ ಸತಿ ಎಲ್ಲ ಬೇಕಾಗಿರೋದೆಲ್ಲನೂ ತೊಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ತಗೊಂಡ್ವಿ. ನೋಡಿ ಇದು ಚೆನ್ನಾಗಿದೆ, ಇದು ಸ್ಕೇಲು, ನನಗಿದು ಬೇಕಾಗಿತ್ತು. ಹಾಗಾಗಿ ಇದನ್ನು ಸಹ ತಗೊಂಡೆ. ಏನೇನೋ ತಂದುಬಿಟ್ಟಿದ್ದಾರೆ ಮನೆಗೆ ಅಂತ ಜಾನಿ ನೋಡಿ, ಅಲ್ಲಿ ಹೋಗ್ತಾನೆ, ಅದನ್ನು ಮೂಸ್ತಾನೆ, ಇದನ್ನು ಮೂಸ್ತಾನೆ, ಮತ್ತು ರೂಮ್ ಒಳಗೆ ಹೋಗ್ತಾನೆ, ಮತ್ತು ಬರ್ತಾನೆ, ಇದೇ ಥರ ಮಾಡ್ತಾ ಇದ್ದಾನೆ. ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.